ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಬಂದು ಮೂರು ಗಂಟೆಗೆ ಇನ್ನೂ ಒಂದು 15 ನಿಮಿಷ ಕಡಿಮೆ ಇದೆ. ಬನ್ನಿ ಗಾಯ್ಸ್, ಇವತ್ತು ಮತ್ತೊಂದು ಡಿಶ್ ಜೊತೆ ಬಂದಿದ್ದೀನಿ. ಏನಂದರೆ ಮಶ್ರೂಮ್ ಬಿರಿಯಾನಿ. ತುಂಬ ಸಿಂಪಲ್ಲು, ತುಂಬ ಟೇಸ್ಟಿ. ಒಂದು ಸತಿ ಟ್ರೈ ಮಾಡಿ ನೋಡಿ. ಪದೇ ಪದೇ ಮಾಡ್ಕೊತಿದ್ದೀರಾ, ಮಿಸ್ ಮಾಡಬೇಡಿ. ಮಿಸ್ ಮಾಡದೆ ಟ್ರೈ ಮಾಡಿ. ಜಾಸ್ತಿ ಏನು ಕಷ್ಟದ್ದೇನಲ್ಲ, ಒಂದು 15 ನಿಮಿಷಕ್ಕೆಲ್ಲ ಮುಗ್ದೋಗೋಂಥದ್ದು. ಹಾಗಾಗಿ ಒಂದು ಸತಿ ಮಾಡ್ಕೊಂಡು ತಿನ್ನಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನನಗೂ ಅರ್ಥ ಆಗುತ್ತೆ. ಇಲ್ಲ ಏನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಗೋ ಆ್ಯಂಡ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಏನು ಮಾಡೋದು, ಒಂದು ಚಕ್ಕೆ ಹಾಕಿ, ಆಮೇಲೆ 2 ಲವಂಗ, 1 ಏಲಕ್ಕಿ, ಸ್ವಲ್ಪ ಸೋಂಪು, ಸ್ವಲ್ಪ ಮೆಣಸನ್ನ ಡ್ರೈ ರೋಸ್ಟ್ ಮಾಡಬೇಕು. ವಿತೌಟ್ ಆಯಿಲ್ ಹಾಕೋಂಗಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ನಾನು ಮೆಂತ್ಯ ಸೊಪ್ಪನ್ನ ಬಿಡಿಸಿ ತೊಳೆದು ಇಟ್ಟಿದ್ದೀನಿ. ನೀವು ಮೆಂತ್ಯ ಸೊಪ್ಪು, ಆಮೇಲೆ ಕೊತ್ತಂಬರಿ, ಪುದೀನಾನ ಎಲ್ಲನ ಬಿಡಿಸ್ಬಿಟ್ಟು ತೊಳೆದು ನೀಟಾಗಿ 2-3 ಸತಿ ತೊಳಿಬೇಕು ಸೊಪ್ಪನ್ನೆಲ್ಲ. 1-2 ಸತಿಗೆ ಅದರಲ್ಲಿರೋ 1-2 ಸತಿ ವಾಶ್ ಮಾಡಿದ್ರೆ ಆ ಸೊಪ್ಪಲ್ಲಿರೋ ಮಣ್ಣು ಹೋಗಲ್ಲ. ಯಾಕಂದರೆ ಈ ಕಡೆ ಸೊಪ್ಪು ಜಾಸ್ತಿ ಮಣ್ಣಿರುತ್ತೆ. ಹಾಗಾಗಿ 2-3 ಸತಿ ತೊಳಿಲೇಬೇಕು. ಇಲ್ಲಾಂದರೆ ನಾವು ತಿಂತಿರ್ಬೇಕಾದ್ರೆ ಒಂದೇ ಒಂದು ಹರಳು ಬಂದರೆ ಮೈಯೆಲ್ಲ ಜುಮ್ ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ವಾಶ್ ಮಾಡಬೇಕು. ಒಂದು 4-5 ಸತಿ ಆದರೂ ಮಿನಿಮಮ್ ವಾಶ್ ಮಾಡಬೇಕು. ಈಗ ಒಂದು 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದು ಡ್ರೈ ರೋಸ್ಟ್ ಮಾಡಿದ್ದಲ್ವ, ಏನೇನು ಡ್ರೈ ರೋಸ್ಟ್ ಮಾಡಿದ್ವಿ ಅಂತ ಹೇಳಿದೆ ನಾನು ಫಸ್ಟಿಗೆ. ಈಗ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮತ್ತು ಒಂದು 4 ಮೆಣಸಿನ್ಕಾಯಿ ತೊಗೊಳ್ಳಿ. ನಿಮಗೆ ಮನೆಯಲ್ಲಿ ಹೇಗೆ ಖಾರ ತಿಂತಾರೆ ಅದ್ರ ಮೇಲೆ ಡಿಪೆಂಡು. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಶುಂಠಿನ ಹಾಕ್ತೀವಿ, ಆಮೇಲೆ ಮೆಣಸು ಹಾಕ್ತೀವಲ್ಲ, ಹಾಗಾಗಿ ಖಾರ ನೋಡ್ಕೊಂಡು ಹಾಕಿ. ನೋಡಿ, ನಾನು ಶುಂಠಿ ಹಾಕ್ತಾಯಿದ್ದೀನಿ. ಒಂದು ತೋರುಬೇಳಷ್ಟು ಶುಂಠಿ, ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದ್ಬಿಟ್ಟು ತೊಗೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಮಾಡೋಣ. ಅದು ಏನು ಆಯಿಲ್ ಹಾಕಿರ್ತೀವಲ್ಲ ಅಷ್ಟೇ ಸಾಕು. ನೀವು ಒಂದು ಸ್ವಲ್ಪ ಆಯಿಲ್ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಯಿಲ್ ಹಾಕಿ. ನಂಗೆ ಆಯಿಲ್ ಇಷ್ಟ ಆಗಲ್ಲ, ಹಾಗಾಗಿ ನಾನು ಆಯಿಲ್ನ ಕಡಿಮೆ ಮಾಡಿದ್ದೀನಿ. ಸ್ವಲ್ಪ ಆಯಿಲ್ನ ಕಡಿಮೆ ಮಾಡಿಬಿಟ್ಟು ಆಮೇಲೆ ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಈಗ ಮೆಂತ್ಯ ಸೊಪ್ಪನ್ನ ಕಟ್ ಮಾಡೋ ಹಾಗಿಲ್ಲ, ಜಸ್ಟು ಅದು ಮೆಂತ್ಯ ಸೊಪ್ಪು ಬಿಡಿಸಿ ವಾಶ್ ಮಾಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನಾನ ನಾವೇನು ಅದು ಡ್ರೈ ರೋಸ್ಟ್ ಮಾಡ್ತಾಯಿದ್ವಲ್ಲ ಅದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಚೂರು ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಘಮ ಬರ್ತಾ ಇರುತ್ತೆ. ಫಸ್ಟಿಗೇನು ನೀವು ಫ್ರೈ ಮಾಡಿರ್ತೀರಲ್ವ, ಅದ್ರ ಘಮ ಇದಕ್ಕಿಂತ ಚೆನ್ನಾಗಿರುತ್ತೆ. ಆಮೇಲೆ ಇದೊಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಹೊತ್ತು ಹಾಕಿ ಫ್ರೈ ಮಾಡಬೇಕು. ನೀವು ಮೆಂತ್ಯ ಸೊಪ್ಪು ಹಾಕಿದ್ದೀರಾ ಕೈ ಬಂದುಬಿಡುತ್ತೆ ಅಂತ ಅಂದ್ಕೊಬಿಡಿ. ಟ್ರಸ್ಟ್ ಮೀ ಗಾಯ್ಸ್, ಮೆಂತ್ಯ ಸೊಪ್ಪಿನ ಕೈ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕೈ ಅನ್ನೋದೇ ಬರಲ್ಲ. ಮನೇಲಿ ಯಾರಾದರೂ ಸೊಪ್ಪು ತಿಂದೇ ಇರೋಂಥವ್ರು ಏನಾದರೂ ಇದ್ದರೆ ಈ ಥರ ರೈಸಲ್ಲಿ ಹಾಕ್ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಇವರು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಪಲಾವ್ ಮಾಡಿದ್ದಾರೆ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಒಂದು ಸತಿ ಟ್ರೈ ಮಾಡಿ. ನಾನು ಸೊಪ್ಪು ತಿನ್ನಲ್ಲಲ್ವ, ಈ ಮಕ್ಕಳಿಗೆಲ್ಲ ಮೆಂತ್ಯ ಸೊಪ್ಪು ಕೊಟ್ಬಿಟ್ರೆ ತಿಂತಾರೆ, ಅವರು ತಿನ್ನಲ್ಲ. ಹಾಗಾಗಿ ಏನರೇ ಒಂದು ಮಾಡ್ತಾನೆ ಇರ್ತೀನಿ, ಮಿಸ್ ಮ್ಯಾಚ್ ಮಾಡೋದು. ಇದರಿಂದ ಅದಕ್ಕೆ, ಅದರಿಂದ ಇದಕ್ಕೆ. ನಾನು ಆಯಿಲ್ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದು ಫುಲ್ ಕ್ಯಾನ್ ಎತ್ತಿ ಹಾಕೋಕೆ ಹೋದರೆ ಚೆಲ್ಬಿಡುತ್ತೆ ಅಂದ್ಬಿಟ್ಟು ಒಂದು ಬೌಲಿಗೆ ಆಯಿಲ್ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಅದು ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದು ಆರಕ್ಕೆ ಈ ಕಡೆ ಇಟ್ಬಿಡೋಣ. ಈಗ ಒಂದು ಕುಕ್ಕರ್ ತೊಗೊಂಬರೋಣ. ಕುಕ್ಕರಲ್ಲಿ ಒಗ್ಗರಣೆ ಮಾಡಬೇಕಲ್ವ ಈಗ, ಅದಕ್ಕಿಂತ ಮುಂಚೆ ನಾನು ನೋಡಿ ಆ ಪ್ಲೇಟಲ್ಲಿ ಏನೇನು ಕಾಣಿಸ್ತಿದೆಯಲ್ಲ ವೈಟ್ ಅದು ಮಶ್ರೂಮು. ಅದು ಚೆನ್ನಾಗಿ ಒಂದು 4-5 ಸತಿ ತೊಳಿಬೇಕು. ಅದ್ರ ಮೇಲೆ ಒಂಥರ ಹೊಟ್ಟು ಥರ ಇರುತ್ತೆ, ಬ್ಲ್ಯಾಕು. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೆಗೆದು ಚಿಕ್ಕ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು. ನಾನು ತೊಳೆದು ಚಿಕ್ಕ ಸ್ಮಾಲ್ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ಇಡ್ತಾಯಿದ್ದೀನಿ. ನೋಡಿ, ಕುಕ್ಕರು ದಪ್ಪ ತವೆ. ಈಗ ಜಸ್ಟ್ ವಾಶ್ ಮಾಡಿ ಬಂದಿಟ್ಟಿದ್ದೀನಲ್ವ, ಹಾಗಾಗಿ ಇನ್ನೂ ಅದರೊಳಗಡೆ ನೀರಿದೆ, ಅದೆಲ್ಲ ಹೋಗಬೇಕು ಅದರೊಳಗಡೆ ಇರೋ ನೀರನ್ನ. ಹಾಗಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೀವು ಅಂದ್ಕೊಬಿಡಿ ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಒಗ್ಗರಣೆ ಮಾಡ್ತಾಳೆ ಅಂತ. ಇವಾಗ ನಾನು ಹೇಳಿದ್ದೀನಲ್ವ, ಯಾವಾಗಾದರೂ ಒಗ್ಗರಣೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಗ್ಗರಣೆ ಮಾಡಬೇಕು. ನೋಡಿ, ಒಗ್ಗರಣೆಗೇನಿಲ್ಲ, ಮಾಮೂಲಿ ಆಯಿಲು, ತುಪ್ಪ, ಒಂದು ಸ್ವಲ್ಪ ಅದು ಬ್ಲ್ಯಾಕ್ ಕಲರ್ ಇರ್ತಾರಲ್ಲ, ಅದು ಬಿರಿಯಾನಿ ಹೂವು ಅಂತ ಅಂದ್ಕೊತೀನಿ. ನನಗೂ ಅಷ್ಟು ಐಡಿಯಾ ಇಲ್ಲ ಅದ್ರ ಹೆಸ್ರು ಏನು ಅಂತ. ಐ ಥಿಂಕ್ ಅದೇ ಇರ್ಬೋದು ಅಂದ್ಕೊಂಡಿದ್ದೀನಿ. ಅಷ್ಟು 100% ಶೋರ್ ಇಲ್ಲ ಯಾವುದಂತ. ಬ್ಲ್ಯಾಕ್ ಕಲರ್ ಹೂವು ಥರ, ಎಲೆ ಥರ ಇರುತ್ತೆ, ಅದು ಬ್ಲ್ಯಾಕ್ ಬಿರಿಯಾನಿ ಹೂವೇ ಅಂದ್ಕೊಂಡಿದ್ದೀನಿ. ಅದು ಹಾಕಿದ್ದೀನಿ. ರೋಸ್ಟ್ ಮಾಡಬೇಕಾದ್ರೂ ಹಾಕಬೇಕು ಅದು ಬಿರಿಯಾನಿ ಹೂವು. ನಾನು ಹೇಳಿದ್ದೀನೋ ಇಲ್ಲೋ ಗೊತ್ತಿಲ್ಲ. ರೋಸ್ಟ್ ಮಾಡಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಅದನ್ನು. ನೋಡಿ, ಆ ಕಡೆ ಇನ್ನೂ ಅದು
ತವೆ ಡ್ರೈ ಆಗಿಲ್ಲ ಅಂದ್ಬಿಟ್ಟು ಇನ್ನು ಕುಕ್ಕರ್ ಡ್ರೈ ಆಗಿಲ್ಲ ಅಂದ್ಬಿಟ್ಟು ನಾನು ಇಲ್ಲಿ ಈ ಕಡೆ ನಾನು ಅಕ್ಕಿನ ತೊಗೋತಾ ಇದ್ದೀನಿ. ಅಕ್ಕಿ ತೊಗೊಂಡು ನೀರಲ್ಲಿ ಹಾಕಿಬಿಟ್ಟು ಇಟ್ಬಿಡ್ತೀನಿ. ನಾನು ಈ ಕಡೆ ಒಗ್ಗರಣೆ ಕೊಡೋಷ್ಟೊಳಗೆ ಈ ಕಡೆ ಅಕ್ಕಿ ಸ್ವಲ್ಪ ನೆನ್ಕೊಳ್ಳುತ್ತೆ ಅನ್ನೋ ರೀಸನ್ಗೆ, ಹಾಗಾಗಿ ನೋಡಿ ಅಕ್ಕಿ ತೊಗೋತಾ ಇದ್ದೀನಿ. ನಮಗೆ 1 ಗ್ಲಾಸ್ ಸಾಕಾಗುತ್ತೆ, ಮೂರು ಜನ ಅಲ್ವಾ, ಹಾಗಾಗಿ ಇಬ್ಬರೇ. ನಮ್ಮ ಸೋನು ಸ್ವಲ್ಪ ತಿನ್ನೋದು, ಹಾಗಾಗಿ ಇನ್ನೂ 1 ಗ್ಲಾಸಿಗೆ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ. ಇನ್ನೂ ಅನ್ನ ಇತ್ತು ನಮ್ಮದು, ಹಾಗಾಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರ ಅದರ ಕ್ವಾಂಟಿಟಿ ಮೇಲೆ ಡಿಸೈಡ್ ಆಗುತ್ತೆ. ನೋಡಿ ತವೆ ಈಗ ಡ್ರೈ ಆಗಿದೆ, ಕುಕ್ಕರ್ ಡ್ರೈ ಆಗಿದೆ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಆಯಿಲ್ ಹಾಕ್ತಾಯಿದ್ದೀನಿ. 1-2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೋಡಿ, ಅಷ್ಟೇ ಇದೆ, 2-3 ಟೇಬಲ್ ಸ್ಪೂನು. ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ. ನಾನು ಇಲ್ಲಿ ಅಂಗಡಿಯಲ್ಲಿ ತಂದಿರೋ GRB ತುಪ್ಪ ಇದೆ ನಮ್ಮ ಮನೇಲಿ. ನಿಮ್ಮ ಮನೇಲಿ ಯಾವ ತುಪ್ಪ ಇದೆ ಅದು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ನೀವೇ ಓನ್ ಮಾಡಿರೋ ತುಪ್ಪ ಇದ್ದರೆ ಇನ್ನೂ ಬೆಟ್ರು, ಬಟ್ ನಾವು ಇಲ್ಲಿ ನಮಗೆ ಸಿಗಲ್ಲ, ಹಾಗಾಗಿ ನಾವು ಅಂಗಡಿಯಿಂದ ತಂದು GRB ತುಪ್ಪನೇ ಹಾಕ್ತಾಯಿದ್ವಿ. ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್, ಒಟ್ನಲ್ಲಿ ತುಪ್ಪ ಇದ್ದರೆ ಸಾಕು, ಅಷ್ಟೇ. ತುಪ್ಪ ಇದೆಯಲ್ವ ಅಷ್ಟೇ. ಅದು ಏನಂತಾರೆ, ಓನ್ ಮಾಡಿರೋದಾದರೂ ಇರ್ಬೋದು, ಇಲ್ಲ ಅಂಗಡಿಯಿಂದ ತಂದಿರೋದಾದರೂ ಆಗಿರ್ಬೋದು, ಬಟ್ ನಾವು ಓನ್ ಮಾಡಿದರೆ ಅದರಲ್ಲಿ ಏನೇನಿದೆ, ಏನು ಹಾಕಿ ಮಾಡಿದ್ದೀವಿ ಅಂತ ಗೊತ್ತಿರುತ್ತೆ. ಹಾಗಾಗಿ ನೋಡಿ, ನಾನು ಇಲ್ಲಿ ಏನು ಹೇಳ್ತಾರೆ, ಬಿರಿಯಾನಿ ಎಲೆ ಹಾಕಿದ್ದೀನಿ. ಬಿರಿಯಾನಿ ಎಲೆ ಹಾಕಿದ್ಮೇಲೆ ನೆಕ್ಸ್ಟು ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ನೋಡಿ, ಒಂದೇ ಒಂದು ಚಿಕ್ಕದು ಈರುಳ್ಳಿ ಹಾಕಿದ್ದೀನಿ. ನೋಡಿ, ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು, ಸ್ಪೂನ್ ತೊಗೊಂಡು ಕೈ ಆಡಿಸ್ತಾ ಇದ್ದೀನಿ. ನೀವೆಲ್ಲ ಮೊದಲೇ ಕಟ್ ಮಾಡಿ ಇಟ್ಕೊಡಿ. ನಾನು ಹೇಳಬೇಕಾದ್ರೆ ನಾನು ಫಸ್ಟಿಗೆ ತೋರಿಸ್ಬೇಕಿತ್ತಲ್ವ, ಪರವಾಗಿಲ್ಲ ಬಿಡಿ, ಈಗ ಹೇಳ್ತಾ ಇದ್ದೀನಲ್ವ, ಇದನ್ನೇ ನೋಟ್ ಮಾಡಿಕೊಂಡು ನೀವೆಲ್ಲ ಫಸ್ಟಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನೋಡಿ, ಈ ಕಡೆ ಅದು ಎಲ್ಲ ನಾನು ಫ್ರೈ ಮಾಡಿದ್ನಲ್ವ, ತಣ್ಣಗಾಗಿತ್ತು ಅದು. ಆ ಕಡೆ ಕುಕ್ಕರು ಬಿಸಿ ಆಗೋದ್ರಲ್ಲಿ ಇದು ತಣ್ಣಗಾಗಿತ್ತು, ಕೈಯಿಂದನೇ ತೆಗಿತಾ ಇದ್ದೀನಿ. ನೋಡಿ, ಅಷ್ಟು ತಣ್ಣಗಾಗಿದೆ ಅದು. ತಣ್ಣಗಾದ್ಮೇಲೆ ನಾವು ಇದನ್ನು ನೀವು ಒಂದು ಏನು ಮಾಡಿ ಗೊತ್ತಾ, ಸಣ್ಣ ಜಾರ್ ಇರುತ್ತಲ್ವ, ಅದನ್ನು ಮಾಡಿ. ನಾನು ದೊಡ್ಡ ಜಾರ್ ತೊಗೊಂಡು ತಪ್ಪು ಮಾಡಿಬಿಟ್ಟೆ, ಯಾಕಂದರೆ ತಪ್ಪು ಮಾಡಿಲ್ಲ, ನಮ್ಮ ಮನೇಲಿ ಇರೋದೇ ಅದೇ ಜಾರು. ಚಿಕ್ಕ ಜಾರ್ ಖರಾಬಾಗಿದೆ. ಅದು 1-2 ಸತಿ ಮಾಡಿಸ್ಕೊಂಡು ಬಂದ್ವಿ, ಆಮೇಲೆ ಅದು ಕರೆಕ್ಟಾಗಿ ಆಗ್ತಾನೇ ಇಲ್ಲ. 1-2 ದಿನ ಬರುತ್ತೆ, ಮತ್ತು 3ನೇ ದಿನಕ್ಕೆ ಹಾಳಾಗಿ ಹೋಗ್ತಾಯಿದೆ. ಹಾಗಾಗಿ ನಾನು ದೊಡ್ಡ ಜಾರೇ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ದೊಡ್ಡ ಜಾರಲ್ಲಿ ರುಬ್ತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಬರೋಣ ಬನ್ನಿ, ಮಿಕ್ಸಿಗೆ ಹಾಕಿಕೊಂಡು ಬರೋಣ. ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಗಾಳಿ ನೋಡಿ, ಅಲ್ಲಿ ಗ್ಯಾಸ್ ಹತ್ರ ಹೋಗ್ತಾ ಇದೆ, ಅದಕ್ಕೆ ಆ ಥರ ಕೈ ಹಿಡಿದಿರೋದು. ನಾನು ನೀರು ಹಾಕದೆ ರುಬ್ಬಬೇಕು, ಬಟ್ ದೊಡ್ಡ ಜಾರ್ ತೊಗೊಂಡಿದ್ದೇನಲ್ವ, ಅದು ಕ್ವಾಂಟಿಟಿ ಕಡಿಮೆ ಆಗಿಬಿಟ್ಟು ಸಣ್ಣ ಆಗ್ತಾ ಇರಲಿಲ್ಲ, ಹಾಗಾಗಿ ನೀರು ಹಾಕ್ತಾಯಿದ್ದೀನಿ. ಪ್ಲೀಸ್ ಗೈಸ್, ನೀವು ರುಬ್ಬಬೇಕಾದ್ರೆ ಚಿಕ್ಕ ಜಾರಲ್ಲಿ ರುಬ್ಬಿ, ನೀರು ಹಾಕದೆ ರುಬ್ಬಬೇಕು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ ಕಡೆ ಪಾತ್ರದಲ್ಲಿ ನೋಡಬೇಕು, ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ವಲ್ಲ, ನೋಡಬೇಕು. ತುಪ್ಪ ಮಾತ್ರ ಮಿಸ್ ಮಾಡೋ ಹೋಗಿಲ್ಲ ಗೈಸ್. ಪಲಾವ್ ನೀವು ಬಿರಿಯಾನಿ ಏನೇ ಮಾಡಿ, ಪಲಾವ್ ಮಾತ್ರ ಮ್ಯಾಂಡೇಟರಿ ಹಾಕಲೇಬೇಕು, ಅದು ಇರಲೇಬೇಕು. ನೀವು ಅದು ಹಾಕಿಲ್ಲ ಅಂದರೆ ಅದು ಟೇಸ್ಟೇ ಬರಲ್ಲ, ಹಾಗಾಗಿ ಹಾಕಲೇಬೇಕು. ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿ, ನಾನು ಮತ್ತೆ ನೀರು ಹಾಕಿ ರುಬ್ತಾ ಇದ್ದೀನಿ. ಯಾಕಂದರೆ ಅದು ದೊಡ್ಡ ಜಾರ್ ಅಲ್ವಾ, ಹಾಗಾಗಿ ಸಣ್ಣನೇ ಆಗ್ತಾ ಇರಲ್ಲ, ಅದು ಚೆನ್ನಾಗಿ ಗ್ರೀನ್ ಪೇಸ್ಟ್ ಆಗಬೇಕದು, ಹಾಗಾಗಿ ನೋಡಿ, ಈ ಥರ ಪೇಸ್ಟ್ ಆಗಬೇಕದು. ನೀವು ಚಿಕ್ಕ ಜಾರ್ ತೊಗೊಂಡ್ರೆ ಒಂದೇ ಸತಿಗೆ ಪೇಸ್ಟ್ ಆಗಿಬಿಡುತ್ತೆ. ಶುಂಠಿ ಅದೆಲ್ಲ ಇರುತ್ತಲ್ವ, ಬೆಳ್ಳುಳ್ಳಿ ಅದು, ಬಟ್ ಏನು ಮಾಡೋಕ್ಕಾಗಲ್ಲ. ಹಾಕಿದ್ದೀನಿ ನೋಡಿ. ಸೊ ಆಯಿಲ್ ಹಾಕದೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಆಯಿಲಲ್ಲ, ನೀರು. ನಾನು ಏನು ಮಾತಾಡ್ತಾ ಇದ್ದೀನಿ, ನೀರು ಹಾಕಿಬಿಟ್ಟು, ನೀರು ಹಾಕ್ದೇ ಅದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು. ಈಗ ನಾನು ಈರುಳ್ಳಿ ಮತ್ತು ಬಿರಿಯಾನಿ ಎಲೆ ಹಾಕಿಬಿಟ್ಟು ಫ್ರೈ ಮಾಡಿದ್ವಲ್ಲ, ಅದರಲ್ಲಿ ಈ ಪೇಸ್ಟ್ ಹಾಕಿಬಿಟ್ಟು
ನೋಡಿ ಪೇಸ್ಟ್ ಚೆನ್ನಾಗಿ ಅದೆಲ್ಲ ಹತ್ತಿರದೆಲ್ಲ ನೀಟಾಗಿ ಹಾಕಿ ಕೈ ಆಡಿಸ್ತಿರ್ಬೇಕು. ಒಂದು ಗ್ಯಾಸ್ ಕಟ್ಟಿ ತುಂಬ ಏನಂತಾರೆ ವೆಡ್ತ್ ಇಲ್ಲ, ಅದು ಅಗಲ ಇಲ್ಲ, ಅದು ಲೆಂತ್ ಇದೆ, ವೆಡ್ತ್ ಇಲ್ಲ. ಹಾಗಾಗಿ ಏನು ಇಟ್ಕೊಳ್ಳೋ ಹಾಗಿಲ್ಲ. ಹಾಗೆ ಮಿಕ್ಸಿನ ತೆಗೆದುಬಿಡ್ಬೇಕು ಇತ್ತು ನಾನು. ಅದಕ್ಕೆ ಸ್ವಿಚ್ ತೆಗೆದುಬಿಟ್ಟೆ. ಇಲ್ಲಾಂದರೆ ನನ್ನ ಮಗಳು ಬಂದುಬಿಟ್ಟು ಒತ್ಬಿಡ್ತಾಳೆ ಹಾಗೆ. ಆಗಲೇ ನಾನು ಮಿಕ್ಸಿ ಮಾಡಬೇಕಾದ್ರೇ ಬಟನ್ ಒತ್ತಾ ಇದ್ಲು. ಹಾಗಾಗಿ ಸ್ವಿಚ್ ತೆಗೆದುಬಿಟ್ಟೆ ನಾನು. ನೋಡಿ ಅದರಲ್ಲಿ ಸ್ವಲ್ಪ ಕೈ ಆಡಿಸ್ಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಡಬೇಕು ಅದು ನೀಟಾಗಿ. ನಾವೇನು ಮಸಾಲೆ ಹಾಕಿರ್ತೀವಲ್ವ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಬಿಟ್ಟು ಎಣ್ಣೆ ಬಿಡಬೇಕು ಅದು ಮೇಲ್ಗಡೆ. ಆ ಥರ ಫ್ರೈ ಆಗಬೇಕು. ಈ ಟೈಮಲ್ಲಿ ಒಂದು ಸ್ಪೂನು ಅರಿಶಿನ, ಒಂದು ಸ್ಪೂನ್ ಗರಂ ಮಸಾಲ, ನೋಡಿ 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು ಸ್ಪೂನ್ ಗರಂ ಮಸಾಲ, 1 ಸ್ಪೂನು ಕೊರಿಯಂಡರ್ ಪೌಡರ್, ಧನಿಯಾ ಪೌಡರ್, 1 ಸ್ಪೂನ್ ಧನಿಯಾ ಪೌಡ್ರು. ಆಮೇಲೆ ಗೈಸ್ ಈ ಟೈಮಲ್ಲಿ ನೀವು ಇನ್ನೊಂದು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ನಾನು ಮರ್ತುಬಿಟ್ಟಿದ್ದೀನಿ, ಲಾಸ್ಟಲ್ಲಿ ಹಾಕಿದ್ದೀನಿ. ಅದಕ್ಕೆ ನೀವು ಮಾಡಬೇಕಾದ್ರೆ ಹೀಗೆ ಹೇಳ್ತಾ ಇದ್ದೀನಿ, ನನಗೆ ನೆನಪಾಯಿತು. ಹೀಗೆ ಇನ್ನೊಂದು ಸ್ಪೂನು ಅಚ್ಕಾರದ ಪುಡಿ, ಮೆಣಸಿನ್ಕಾಯಿ ಹಾಕಿರ್ತೀರಿ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬರುತ್ತೆ. ಹಾಗಾಗಿ 1 ಸ್ಪೂನ್, ಹೀಗೆ 1 ಸ್ಪೂನ್ ಇಲ್ಲ ಅಂದರೂ ಒಂದು 1/4 ಸ್ಪೂನಷ್ಟಾದರೂ ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಬೇಯಿಸಬೇಕು. ನೋಡಿ ಈಗ ಒಂಚೂರು ಫ್ಲೇಮ್ ಹೈ ಮಾಡಿದ್ದೀನಿ. 1-2 ನಿಮಿಷ ಅದನ್ನು ಎಣ್ಣೆ ಬಿಡೋವರೆಗೂ ಬೇಯಬೇಕದು. ಮಸಾಲೆ ಎಲ್ಲ ನಾವೇನೇನು ಹಾಕಿರ್ತೀವಿ, ಮೆಂತ್ಯ, ಪುದೀನ, ಕೊತ್ತಂಬರಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು. ಇಲ್ಲಾಂದರೆ ನೀವು ಚೆನ್ನಾಗಿ ಅದು ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಅದು ಪಲಾವ್ ಸ್ಮೆಲ್ಲೇ ಚೆನ್ನಾಗಿರಲ್ಲ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಮಾಡಬೇಕು. ಬೇಗ ಅಂದರೆ ಆಗಲ್ಲ. ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಪ್ರೀತಿಯಿಂದ, ಆಮೇಲೆ ಏನೋ ಕಾಟಾಚಾರಕ್ಕೆ ಮಾಡಬೇಕು ಅನ್ನೋ ರೀಸನ್ಗೆ ಮಾಡಿದ್ರೆ ಅಡುಗೆ ಚೆನ್ನಾಗಿ ಬರಲ್ಲ. ನಾವು ಅಡುಗೆ ಮಾಡಬೇಕಾದ್ರೆ ನಮಗೆ ಇಂಟ್ರೆಸ್ಟ್ ಇರಬೇಕು, ಆಮೇಲೆ ಪ್ರೀತಿಯಿಂದ ಅಡುಗೆ ಮಾಡಬೇಕು. ಹಾಗಾಗಿ ಅಡುಗೆ ಚೆನ್ನಾಗಿ ಬರೋದು. ಏನೋ ಒಂದು ಮಾಡಬೇಕಂತಲ್ಲ, ಏನು ನಡೆಯುತ್ತೆ ಮಾಡೋಣ ಅಂದರೆ ಅದು ಚೆನ್ನಾಗಾಗಲ್ಲ. ನೋಡಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾದಮೇಲೆ 1 ಟೊಮೆಟೊ ಹಾಕೋಣ. 1 ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕೋಣ. ಈಗ ನಾನು ಉಪ್ಪು ಹಾಕ್ತಿರಲಿಲ್ಲ, ರುಬ್ಬೇಕಾದ್ರೆ ಹಾಕ್ಬೋದು, ಇಲ್ಲ ಈಗ ಹಾಕ್ಬೋದು. ನೋಡು ಈಗ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಇನ್ನೊಂದು ರೌಂಡು ಕೈ ಆಡಿಸಿ. ಆಮೇಲೆ ನೋಡಿ ಮಶ್ರೂಮ್, ನಾನು ಚಿಕ್ಕದು ಏನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಅಂದಲ್ವ, ಅದು ಮಶ್ರೂಮು ಒಂದು ಫುಲ್ ಪ್ಯಾಕೆಟ್ ಹಾಕಿದ್ದೀನಿ. ಮಶ್ರೂಮು 1 ಪ್ಯಾಕೆಟ್ ಫುಲ್ ಮಶ್ರೂಮ್ನ ಚೆನ್ನಾಗಿ ಹಾಕಿ, ಅದು ಏನು ನಾವು ಮಸಾಲೆ ಮಾಡಿದ್ದೀವಲ್ಲವ ಕುಕ್ಕರಲ್ಲಿ, ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತಿರುಗಬೇಕದು. ಯಾಕಂದರೆ ಆ ಮಶ್ರೂಮ್ಗೆಲ್ಲ ಹಿಡಿಬೇಕದು. ಗಾಯ್ಸ್, ನೀವು ನೀರು ಈ ಉಪ್ಪು ಹಾಕಿರ್ತೀರಲ್ವ, ಮಶ್ರೂಮ್ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀರು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ನೀರು ಹಾಕಬೇಕು. ನಾನು ಇದೊಂದು ಮಿಸ್ಟೇಕ್ ಮಾಡಿದ್ದೀನಿ, ನೀವು ಆ ಮಿಸ್ಟೇಕ್ ಮಾಡಬೇಡಿ. ನಾನೇನು ಆ ಲೋಟ ತೊಗೊಂಡಿದ್ದೀನಲ್ವ, ಆಮೇಲೆ ಈಗ ಆಲ್ರೆಡಿ ನಾನು ಅಕ್ಕಿನ ನೀರಲ್ಲಿ ಹಾಕಿಟ್ಬಿಟ್ಟಿದ್ದೆ. ನೀವು ಅವಾಗೆ ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಅಕ್ಕಿ ನೀರು ಜಾಸ್ತಿ ಹಿಡ್ಕೊಳ್ಳುತ್ತೆ, ಒಂದೊಂದು ಹಿಡ್ಕೊಳ್ಳಲ್ಲ. ನೋಡ್ಕೊಂಡ್ಬಿಟ್ಟು ಮಾಡಿ. ನೋಡಿ ಈಗ ನಾನು ಉಪ್ಪು ಹಾಕಿಬಿಟ್ಟು ಮಶ್ರೂಮನ್ನು 1-2 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೀರು ಬಿಟ್ಕೊಂಡಿರುತ್ತೆ, ಅದು ಉಪ್ಪು ಹಾಕ್ತೀವಲ್ವ, ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮ್. 1-2 ನಿಮಿಷ ಚೆನ್ನಾಗಿ ಬೇಯಬೇಕದು ಮಶ್ರೂಮ್ ಮಸಾಲೆ ಜೊತೆ. ಏನು ರೈಸು ತುಂಬ ಹೊತ್ತು ಹಿಡಿಯಲ್ಲ, ಬೇಗ ಮಾಡ್ಬೋದು ಅನ್ಕೋತಾರೆ, ಬಟ್ ಅದು ಟೈಮ್ ತೊಗೊಳುತ್ತೆ. ನೋಡಿ ಆ ಥರ ಆಯಿಲ್ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದೆ ಮಶ್ರೂಮ್ ಎಲ್ಲ ಮಸಾಲೆನ. ನೋಡಿ ಆಯಿಲ್ ನೀರು ಹೆಂಗೆ ಬಿಟ್ಕೊಂಡಿದೆ ನೋಡಿ, ಕಾಣಿಸ್ತಾ ಇದೆಯಾ ಅಲ್ಲಿ ಕುದಿಯೋದು. ಈಗ ನಾನು ಆ ಕುಕ್ಕರ್ ಜಾರ್ ಮಿಕ್ಸಿ ಜಾರ್ ಇರುತ್ತಲ್ವ, ಆ ಜಾರಲ್ಲೇ ಹಾಕ್ಬಿಟ್ಟಿದ್ದೀನಿ 2 ಗ್ಲಾಸ್ ನೀರು. ಅದು ಹಿಡಿಯುತ್ತೆ, ದೊಡ್ಡ ಜಾರಲ್ವ, ನೋಡಿ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಮಸಾಲೆ ಇದೆ ಅಂತ. ನೀವು ಬೇಕಾದರೆ ಯಾವ ಲೋಟ ತೊಗೊಂಡಿರುತ್ತೆ ಆ ಲೋಟದಿಂದ 2 ಗ್ಲಾಸ್ ಹಾಕಿ. ನಾನು ಆ ಲೋಟದಿಂದ 2 ಗ್ಲಾಸ್ ಹಾಕಿದ್ದೀನಿ. 2 ಗ್ಲಾಸಿಗೆ ಇನ್ನೊಂದು ಚೂರು ಕಡಿಮೆನೇ ಹಾಕಿ. ನಮ್ಮದು ಅಕ್ಕಿ ಸ್ವಲ್ಪ ಬೇಗ ಅಂದರೆ ನಂದು ಅನ್ನ ಚೂರು ಮೆತ್ತಗಾಗಿತ್ತು, ಇನ್ನೊಂದು ಚೂರು ಉದುರಾಗಬೇಕಿತ್ತು. ಮನೇಲಿ ಮಕ್ಕಳಿದ್ದಾರಲ್ವ, ಪರವಾಗಿಲ್ಲ, ಮೆತ್ತಗಾದರೆ ತಿನ್ಕೋಬೋದು. ಸ್ವಲ್ಪ ಪಲಾವ್ ಉದುರಾದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ರುಬ್ಬೇಕಾದ್ರೆ ಇಷ್ಟು ನೀರು ಹಾಕಿದ್ದೀನಿ. ಆಮೇಲೆ ಇದು ಏನು ಮಶ್ರೂಮ್ ಉಪ್ಪು ಹಾಕಿದ್ಮೇಲೆ ಅದಿಷ್ಟು ನೀರು ಬಿಟ್ಟಿತ್ತು. ನಾನು 2 ಗ್ಲಾಸ್ ಕರೆಕ್ಟಾಗಿ ನೀರು ಹಾಕಿದ್ದು, ಒಂದು ಚೂರು ಮೆತ್ತಗಾಗಿತ್ತು. ಪರವಾಗಿಲ್ಲ, ತಿನ್ಬೋದು. ಬಟ್ ನೀವು
ಒಂದು ಸ್ವಲ್ಪ 2 ಗ್ಲಾಸಿಗೆ ಒಂದು ಚೂರು ಕಡಿಮೆ, ಮುಕ್ಕಾಲು ಭಾಗಷ್ಟು ಹಾಕಿ, ಒಂದು ಸ್ವಲ್ಪ ಕಾಲು ಭಾಗಕ್ಕಿಂತ ಒಂದು ಚೂರು ಕಡಿಮೆ ಅಷ್ಟು 2 ಗ್ಲಾಸಿಗೆ ಹಾಕಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಓಕೆ, ಬಟ್ ಒಂದು ಚೂರು ಕಡಿಮೆ ಹಾಕಿ. ನೋಡಿ ಇಲ್ಲಿ ಅಕ್ಕಿ ತೊಳೆದು ಆಲ್ರೆಡಿ ಇಟ್ಬಿಟ್ಟಿದ್ನಲ್ವ, ಅದು ಒಂದು ಚೂರು ನೆನೆದ್ಬಿಟ್ಟಿತ್ತು, ಇಲ್ಲಾಂದರೆ ಸರಿ ಹೋಗೋದೇನೋ. ಇದರಲ್ಲಿ ಯಾವುದಾದ್ರೂ ಒಂದು ಪ್ರೊಸೆಸ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ನೋಡಿ ನೀರು ಹೊಯ್ದಾಡಬೇಕದು, ಒಂದು ಸ್ವಲ್ಪ ನೀರು ಹೊಯ್ದಾಡಲಿ. ಅಲ್ಲಿವರೆಗೂ ಏನು ಮಾಡೋಣ ನೋಡಿ. ನನ್ನ ಮಗಳೊಂದು ಅಳ್ತಾ ಇದ್ಲು. ಒಬ್ಬರೊಬ್ಬರು ಹಾಗೆ ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕಿಬಿಟ್ಟು ವಿಸಿಲ್ ಮಾಡಿಬಿಡ್ತಾರೆ. ನಾನು ಹಾಗಲ್ಲ, ನೀರು ಕುದಿಯೋವರೆಗೂ ವೇಟ್ ಮಾಡ್ತೀನಿ. ನಾನು ನೀರು ಕುದಿಬೇಕದು, ಕುದ್ದ ಮೇಲೇ ಅಕ್ಕಿ ಹಾಕಿ ನಾನು ವಿಸಿಲ್ ಕೂಗಿಸೋದು. ಈ ಥರ ನಾನು ಇದೇ ಥರ ಮಾಡೋದು. ನೀವು ಹೀಗೆ ಮಾಡಿ, ಚೆನ್ನಾಗಿರುತ್ತೆ. ಒಬ್ಬರೊಬ್ಬರು ಒಗ್ಗರಣೆ ಹಾಕಿಬಿಟ್ಟು ನೀರು ಹಾಕಿ ಅಕ್ಕಿ ಹಾಕಿ ಮುಚ್ಚಿ ಬಿಟ್ಬಿಡ್ತಾರೆ. ನಾನು ಆ ಥರ ಮಾಡಲ್ಲ. ಹಾಯ್ ಮಾಡು ಪಾಪ. ಹಂಗೆ ಕಡು ಮತ್ತೆ ತಾತ ಅಜ್ಜಿ ಉಮ್ಮ. ನೋಡಿ ನೀರು ಹೊಯ್ದಾಡಿದೆ. ನೋಡಿ ಅವಳು ಕೆಳಗೆ ಇಳಿಸ್ಬಿಟ್ನಲ್ಲ, ಹಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಹತ್ಕೊಂಡೇ ಇರಬೇಕು ಅವಳಿಗೆ. ಒಂದು ಸ್ವಲ್ಪ ಇಳಿಸ್ಬಿಟ್ರೆ ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಗಾಗಿ ನೋಡಿ ನೀರು ಹೊಯ್ದಾಡ್ತೈತಿ. ಈ ಟೈಮಲ್ಲಿ ಇನ್ನೊಂದು ಸತಿ ಉಪ್ಪು ಖಾರನ ಚೆನ್ನಾಗಿ ನೋಡಬೇಕು. ಏನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೇಕು. ನಾನು ಉಪ್ಪು ಖಾರ ನೋಡೋಣ. ಈ ಟೈಮಲ್ಲಿ ಇನ್ನೊಂದು ಸತಿ ನೋಡ್ತೀನಿ ನಾನು ಹಾಕಿ. ಉಪ್ಪು ಯಾವಾಗಲೂ ಈ ಸಮುದ್ರ ನೀರು ಉಪ್ಪು ಇರುತ್ತಲ್ವ, ಅಷ್ಟು ಉಪ್ಪಿದ್ರೆ ಅಡುಗೆ ಕರೆಕ್ಟ್ ಆಗುತ್ತಂತೆ. ನಾನು ಇಲ್ಲೇ ಎಲ್ಲೋ ಒಂದು ಸತಿ ಕೇಳಿದ್ದೆ, ಹಂಗೆ ಹೇಳ್ತಾಯಿದ್ರು ಯಾರೋ ಎಕ್ಸ್ಪೀರಿಯನ್ಸ್ ಇರೋ ಅಡುಗೆ ಮಾಡೋರು. ಈ ಸಮುದ್ರ ನೀರು ಎಷ್ಟು ಉಪ್ಪಿರುತ್ತೋ ಅಷ್ಟು ಉಪ್ಪಿದ್ರೆ ಅಡುಗೆಗೆ ಉಪ್ಪು ಕರೆಕ್ಟ್ ಆಗುತ್ತಂತೆ. ಹಾಗಾಗಿ ನೋಡಿ ನಾನು ಈಗ ಹಾಕ್ತಾಯಿದ್ದೀನಿ ಅಚ್ಕಾರದ ಪುಡಿ. ನಾನು ಆವಾಗಲೇ ಹೇಳಿದ್ನಲ್ವ, ನಾವೇನು ಮೊದಲು ಸ್ಟಾರ್ಟಿಂಗ್ ಮಸಾಲೆ ಹಾಕ್ತೀವಲ್ವ, ಮಸಾಲೆ ಹಾಕಿದ್ಮೇಲೆ ಏನು ಅರಿಶಿನ, ಆಮೇಲೆ ಅರಿಶಿನ, ಕೊರಿಯಂಡರ್ ಪೌಡರ್ ಮತ್ತು ಗರಂ ಮಸಾಲೆ, ಇದೊಂದು ಸ್ಪೂನ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿ. ಈಗ ಅಕ್ಕಿ ಹಾಕಿದ್ದೀನಿ ವಾಶ್ ಮಾಡಿಬಿಟ್ಟು. ಅಕ್ಕಿನ ವಾಶ್ ಮಾಡಿಬಿಟ್ಟು ಹಾಕೋದು. ಫುಲ್ಲು ಗ್ರೀನ್ ಚೆನ್ನಾಗಿರುತ್ತೆ ಗಾಯ್ಸ್. ಇದರಲ್ಲಿ ಇನ್ನೊಂದು ಮರ್ತ್ಬಿಟ್ಟಿದ್ದೀನಿ, ಹಸಿ ಬಟಾಣಿ. ನನ್ನ ಹತ್ರ ಹಸಿದಿರಲಿಲ್ಲ, ಒಣ ಬಟಾಣಿ ಇತ್ತು. ನಾನು ನೆನೆ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ನೀವು ಏನಾದರೂ ನಿಮ್ಮ ಹತ್ರ ಒಣ ಬಟಾಣಿ ಇತ್ತೋ ಇಲ್ಲ ಹಸಿ ಬಟಾಣಿ ಇತ್ತು ಅಂದರೆ ಪ್ಲೀಸ್ ಗಾಯ್ಸ್ ಇದ್ರ ಜೊತೆ ಆ್ಯಡ್ ಮಾಡಿ. ನಾನು ಅದೊಂದು ಮಾಡಿಲ್ಲ. ಆಗಲೇ ವಿಸಿಲ್ ಆಗೋಯ್ತು ನೋಡಿ. ಸಾರಿ ಗೈಸ್, ಅದು ವಿಸಿಲ್ ಆಗೋ ಕ್ಲಿಪ್ ಇಲ್ಲ ಅನಿಸುತ್ತೆ. ನೋಡಿ ಒಮ್ಮೆ ರೈಸ್ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ ಬಂದಿದೆ, ಗ್ರೀನ್ ಒಂದು ಗಮ್ ಅಂತ ಇತ್ತು ಸ್ಮೆಲ್ ಮನೆಯೆಲ್ಲ. ಒಂದು ಸತಿ ಟ್ರೈ ಮಾಡಲೇಬೇಕು, ಮಸ್ಟ್ ಅನ್ಸುಡ್. ಯು ಗೈಸ್ ಟ್ರೈ ಇಟ್, ಟೇಸ್ಟ್ ಮಾಡಿ ನೋಡಿ, ನನಗೆ ಹೇಳಿ ಹೇಗಾಗಿದೆ ಅಂತ. ವಿಸಿಲ್ ಕೂಗೋದು ಮಾತ್ರ 3 ವಿಸಿಲ್ ಕೂಗಿದ್ರೆ ಸಾಕು. 3 ವಿಸಿಲ್ ಕೂಗಿದ್ದು ನಾನು ಇದರಲ್ಲಿ ಆ್ಯಡ್ ಆಗಿದೆ ಅಂದ್ಕೊಂಡಿದ್ದೀನಿ, ಬಟ್ ಅದು ಕ್ಲಿಪ್ ಆ್ಯಡ್ ಆಗಿಲ್ಲ. ವಿಸಿಲ್ ಕೂಗೋದು ಎಲ್ಲರಿಗೂ ಗೊತ್ತಿರುತ್ತಲ್ವ ಗೈಸ್, ಏನು ಅಕ್ಕಿಗೆ ಒಂದು 3 ವಿಸಿಲು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಬನ್ನಿ. ಹಾಯ್ ಪಪ್ಪ, ಹಾಯ್ ಮಾಡು. ಹಾಯ್ ಮಾಡು ಸಾನು ಬಂಗಾರಿ. ಹಾಯ್ ಮಾಡು. ಹಾಯ್ ಮಾಡು ಅಪ್ಪಾಜಿ. ತಾತ ಹೆಂಗಮ್ಮ ಸಾನು. ಪಪ್ಪ ಇಲ್ಲೇನು ಬಂಗ. ಪಪ್ಪ ಕರಿ. ಪಪ್ಪ.